ದಿವ್ಯಾ ಹುರುಡುಗ ಅವರು ಕಿರುತೆರೆಯಲ್ಲಿ ಮಿಂಚಿ ಆನಂತರ ಬೆಳ್ಳಿತೆರೆಯಲ್ಲಿ ನಾಯಕಿಯಾದವರು. ಹುಲಿರಾಯ, ಧ್ವಜ ಮುಂತಾದ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ದಿವ್ಯಾ ಹುರುಡುಗ ಅವರಿಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ. ಆನಂತರ ದಿವ್ಯಾ ಹುರುಡುಗ ಹೊಸ ಪ್ರಾಜೆಕ್ಟ್ನಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ಕುತೂಹಲ ಹಲವರಲ್ಲಿ ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿನಗಾಗಿ ಎಂಬ ಹೊಸ ಧಾರಾವಾಹಿ ಆರಂಭವಾಗುತ್ತಿದೆ. ಈ ಧಾರಾವಾಹಿಯಲ್ಲಿ ದಿವ್ಯಾ ಹುರುಡುಗ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಧಾರಾವಾಹಿಯೊಳಗೆ ರಚ್ಚು ಎಂಬ ಸಿನಿಮಾ ನಾಯಕಿಯ ಪಾತ್ರವನ್ನ ದಿವ್ಯಾ ಹುರುಡುಗ ಮಾಡುತ್ತಿದ್ದಾರೆ ಎಂದು ಈಗ ರಿಲೀಸ್ ಆಗಿರುವ ಪ್ರೋಮೋ ಮೂಲಕ ಗೊತ್ತಾಗಿದೆ. ಪ್ರೋಮೋ ಸಖತ್ ರಿಚ್ ಆಗಿದ್ದು ಕಿರುತೆರೆ ವೀಕ್ಷಕರ ಗಮನ ಸೆಳೆದಿದೆ. ಪ್ರೋಮೋ ಜೊತೆಗೆ ರಚನಾಗೆ ಜನರ ಪ್ರೀತಿ ಸಿಕ್ಕಿದೆ. ಆದರೆ ಅಮ್ಮನ ಮಮತೆ ಎಂಬ ಕ್ಯಾಪ್ಷನ್ ನೀಡಲಾಗಿದೆ. ಹಾಗಾಗಿ ಇದೊಂದು ಅಮ್ಮ ಮಗಳ ಕಥೆಯನ್ನ ಒಳಗೊಂಡಿರುವ ಧಾರಾವಾಹಿ ಎಂದು ಹೇಳಬಹುದು. ಸೆಲೆಬ್ರಿಟಿಗಳಾಗಿದ್ದರೂ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದರೂ ರಚ್ಚುಗೆ ಅಮ್ಮನ ಮಮತೆ ಸಿಗುತ್ತಿಲ್ಲ. ಆಕೆಯನ್ನ ಸ್ವಂತ ತಾಯಿಯೇ ಬಂಧನದಲ್ಲಿ ಇಟ್ಟಿದ್ದಾಳೆ ಎಂಬ ಪ್ರಶ್ನೆಯನ್ನ ಈ ಪ್ರೋಮೋ ಹುಟ್ಟುಹಾಕಿದೆ. ನಟಿ ದಿವ್ಯಾ ಹುರುಡುಗ ಅವರು ತಮ್ಮ ಜರ್ನಿಯನ್ನ ಆರಂಭಿಸಿದ್ದೇ ಕಿರುತೆರೆ ಮೂಲಕ. ಚಿಟ್ಟೆ ಹೆಜ್ಜೆ, ಅಂಬಾರಿ, ಖುಷಿ ಮುಂತಾದ ಧಾರಾವಾಹಿಗಳಲ್ಲಿ ದಿವ್ಯಾ ಹುರುಡುಗ ನಟಿಸಿದ್ದಾರೆ. ಈಗ ನಿನಗಾಗಿ ಧಾರಾವಾಹಿಯಲ್ಲಿ ಅವರೇ ಮುಖ್ಯ ಭೂಮಿಕೆಯಲ್ಲಿ ಇರುವುದು ಗೊತ್ತಾಗಿದೆ. ಆದರೂ ವಾಹಿನಿ ಕಡೆಯಿಂದ ಈ ಧಾರಾವಾಹಿ ಯಾವಾಗ ಬರಲಿದೆ, ದಿವ್ಯಾ ಜೊತೆಗೆ ಇನ್ನು ಯಾರೆಲ್ಲ ಇದ್ದಾರೆ ಎಂಬ ಮಾಹಿತಿ ಸಿಗಬೇಕಿದೆ. ನಟಿ ದಿವ್ಯಾ ಹುರುಡುಗ ಅವರು ಹುಲಿರಾಯ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಎಂಟ್ರಿ ನೀಡಿದರು. ಆನಂತರ ಫೇಸ್ ಟು ಫೇಸ್, ಧ್ವಜ, ಗಿರ್ಕಿ, ರಾಂಚಿ ಸಿನಿಮಾಗಳಲ್ಲಿ ನಟಿಸಿದ್ದರು. ಬಿಗ್ ಬಾಸ್ ಮೂಲಕ ದಿವ್ಯಾಗೆ ಪರಿಚಿತರಾದ ಅಂತಾರಾಷ್ಟ್ರೀಯ ಬೈಕ್ ರೇಸರ್ ಅರವಿಂದ್ ಕೆಪಿ ಅವರ ಜೊತೆಗೆ ಅರ್ಧಂಬರ್ಧ ಪ್ರೇಮ ಕಥೆ ಸಿನಿಮಾದಲ್ಲಿಯೂ ದಿವ್ಯಾ ನಟಿಸಿದ್ದರು. ಈ ಸಿನಿಮಾದ ಮೂಲಕ ಅರವಿಂದ್ ಕೆಪಿ ಹೀರೋ ಆಗಿದ್ದು ವಿಶೇಷ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಶೋ ಬಿಗ್ ಬಾಸ್ ಸೀಸನ್ 8ರಲ್ಲಿ ದಿವ್ಯಾ ಹುರುಡುಗ ಅವರು ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು. ಟಾಪ್ 3 ಸ್ಪರ್ಧಿಗಳಲ್ಲಿ ದಿವ್ಯಾ ಕೂಡ ಇದ್ದರು ಎಂಬುದು ವಿಶೇಷ. ಆ ಮೂಲಕ ದಿವ್ಯಾ ಜನಪ್ರಿಯತೆ ಜಾಸ್ತಿ ಆಯಿತು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.